ಸರ್, ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲೂ ಕೂಡ ದಿನೇ ದಿನೇ ಹೊಸ ವಾಹನಗಳು ಬರುತ್ತಂತೆ. ಈಗ ಬೆಂಗಳೂರು ಟ್ರಾಫಿಕ್ಕು ತುಂಬ ಜಾಸ್ತಿ ಆಗಿದೆ. ಜಾಸ್ತಿ ಅಂದರೆ ಲೆಕ್ಕನೇ ಇಲ್ಲ. ಆ ವೆಹಿಕಲ್ಗಳು ಎಲ್ಲ ಅದರಿಂದ ಏನಾಗಿದೆ, ಸಾರ್ವಜನಿಕರಿಗೂ ತೊಂದರೆ ಆಗಿದೆ. ನಿಮಗೆ ಇರೋ ವಿಚಾರ ಗೊತ್ತು. ಅದರಲ್ಲಿ ಏನಂದರೆ ರಸ್ತೆ ಮಧ್ಯದಲ್ಲೇ ಪ್ರತಿಯೊಂದು ಏರಿಯಾದಲ್ಲಿ ನೋಡಿ ಅರ್ಧ ರೋಡ್ನಲ್ಲಿ ಗಾಡಿಗಳು ನಿಲ್ಲಿಸಿರ್ತಾರೆ. ಮೆಟ್ರೋಗೆ ಹೋಗೋರು ಇರ್ಬೋದು, ಕೆಲಸಕ್ಕೆ ಹೋಗೋದು ಏನೇ ಇರ್ಬೋದು, ಅವ್ರ ಜವಾಬ್ದಾರಿ ತಗೊಳ್ಳೋಕ್ಕೆ ಬಿಟ್ಬಿಟ್ಟು ಹೋಗ್ತಾರೆ. ಅಲ್ಲಿ ಆಕ್ಸಿಡೆಂಟ್ಗಳಾಗ್ತದೆ, ಜನಕ್ಕೆ ತೊಂದರೆ ಆಗುತ್ತೆ, ಎಲ್ಲ ಆಗುತ್ತೆ. ಇನ್ನು ನೀವು ಹೇಳ್ದಂಗೆ ಹೊಸ ಗಾಡಿಗಳು ಬರ್ತಾ ಇದೆ ಅಂದರೆ ಕಂಪ್ನಿಗಳು ಬರ್ತಾ ಇರ್ತಾರೆ. ಜನಗಳು ದುಡ್ಡು ಇರೋರು ತೊಗೊತಾ ಇರ್ತಾರೆ. ಬಡವರು ಏನು ಮಾಡ್ತಾರೆ, ತಗೊಳ್ಳಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅದನ್ನು ನಾವು ತಪ್ಪಿಸೋಕ್ಕಲ್ಲ. ಸರ್ಕಾರ ಅದಕ್ಕೆ ಸರಿಯಾದ ನಿರ್ಧಾರ ತಗೋಬೇಕು. ಸರ್ಕಾರದ ಕೈಲಿದೆ. ಯಾವುದೇ ಕಾನೂನು ಮಾಡಬೇಕು ಅಂದರೆ ಸರ್ಕಾರದ ಕೈಲಿದೆ. ಅದು ಟ್ರಾಫಿಕ್ನಲ್ಲಿ ಆಗಿರ್ಬೋದು, ಅದಕ್ಕೆ ಸಾರಿಗೆ ಇವರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅದಕ್ಕೆ ಸ್ಪಂದನೆ ಮಾಡಬೇಕು. ಪ್ರತಿಯೊಬ್ಬರು ನಾಗರಿಕರೇ ಆಗಿರಿ, ಸರ್ಕಾರನೇ ಆಗಿರಿ. ನನ್ನ ಅನಿಸಿಕೆ ಅಷ್ಟೇ. ನಾನು ಜಾಸ್ತಿ ಬೆಂಗಳೂರಿನ ನಿವಾಸಿ ಸರ್. ಮೊದಲೇಗಿತ್ತು ಬೆಂಗಳೂರು, ಈಗ ಬೆಂಗಳೂರಿನಲ್ಲಿ ನಾವು ವಿಧಾನಸೌಧ ಹತ್ರ ಓಡಾಡುವಾಗ ನಮಗೊಂಥರ ಖುಷಿ ಆಗೋದು ರೋಡಲ್ಲಿ ಓಡಾಡಬೇಕು ಅಂದರೆ. ಯಾವಾಗಲೂ ಒಂದು ಬಸ್ ಬರೋದು, ಡಬಲ್ ಡೇಕರ್ ಬರೋದು. ನಾವು ಹುಡುಗರಲ್ಲಿ ಅಂದರೆ ಒಂದು 24-23 ಏಜಲ್ಲಿ ಅಷ್ಟು ತೊಂದರೆ ಇರಲಿಲ್ಲ. ಈ ರೋಡಿಂದ ಆ ರೋಡಿಗೆ ನಾವು ಓಡೋಗ್ತಿದ್ದೋ, ಆ ಕಡೆಯಿಂದ ಈ ಕಡೆ ನಡ್ಕೊಂಬರ್ತಿದ್ದೋ. ಈಗ ಆಗಲ್ಲ. ನಿಮಗೆ ಗೊತ್ತಲ್ಲ, ಒಂದು ರೋಡ್ ದಾಟಬೇಕು ಅಂದರೆ ಕನಿಷ್ಠ ಪಕ್ಷ 10-15 ನಿಮಿಷ ಬೇಕು. ಅದು ಏನು, ವಯಸ್ಸಾದರೂ ಅಂತೂ ರೋಡ್ ದಾಟಕ್ಕೆ ಆಗಲ್ಲ. ಜನಸಾಮಾನ್ಯರು ಏನು ಅರ್ಥ ಮಾಡ್ಕೋಬೇಕು ಸರ್? ಯಾಕಂದ್ರೆ ಒಂದೊಂದು ಮನೆಗಳಲ್ಲಿ 2 ವೆಹಿಕಲ್ ಇರುತ್ತೆ. ಸೊ ಇದು ಒಂದು ನಮ್ಮ ಲೈಫ್ ಸ್ಟೈಲ್ ಕೂಡ ಕಾರಣನ. ಈಗ ಏನಾಗಿದೆ ಅಂದರೆ ಜನಸಾಮಾನ್ಯರಲ್ಲಿ ಈಗ ಆರ್ಥಿಕ ಪರಿಸ್ಥಿತಿ ಏನಾರು ಆಗಿರಲಿ, ಅವ್ರ ಅನುಕೂಲಕ್ಕೆ ಮಗನಿಗೊಂದು ಗಾಡಿ ಬೇಕು, ಮಗಳಿಗೊಂದು ಗಾಡಿ ಬೇಕು. ಅದು 2 ಗಾಡಿನೇ ಆಗ್ಬೋದು, ಕೆಲವ್ರು 3 ಗಾಡಿನೇ ಆಗ್ಬೋದು. ಒಂದೊಂದು ಮನೇಲಿ 3 ಕಾರ್ ಇರ್ತದೆ ಇರೋರ ಮನೆ, ಇಲ್ಲ ಅಂದರೆ 2 ಇರ್ತದೆ, ಇಲ್ಲ ಕೆಲವ್ರಿಗೆ 1 ಇರುತ್ತೆ ಅಲ್ವಾ. ಅದಕ್ಕೆ ನಿಲ್ಸೋಕ್ಕೆ ಪಾರ್ಕಿಂಗೇ ಇರಲ್ಲ. ಎಲ್ಲೋ ರೋಡ ನಿಲ್ಲಿಸ್ತಾರೆ, ಯಾವುದೋ ಸಂಸ್ಥೆ ಹತ್ರ ನಿಲ್ಲಿಸಿರ್ತಾರೆ, ಅಲ್ಲಿ ಗಲಾಟೆಗಳಾಗುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಲ್ವಾ. ಪೊಲ್ಯೂಷನ್ ಬಗ್ಗೆ ಏನು ಹೇಳ್ತೀವಿ ಅಂದರೆ, ವೆಹಿಕಲ್ಗಳು ಜಾಸ್ತಿ ಆದಂಗೆ ಪೊಲ್ಯೂಷನ್ ಜಾಸ್ತಿ ಆಗೇ ಆಗುತ್ತೆ. ಅದಕ್ಕೆ ಈಗ ಎಲೆಕ್ಟ್ರಿಕ್ ಗಾಡಿಗಳು ಬರ್ತಾ ಇದೆಯಾ, ಅದನ್ನು ಹೆಚ್ಚು ಜಾಸ್ತಿ ಮಾಡಬೇಕು. ಅವಾಗ ಏನಾಗುತ್ತೆ, ಪೆಟ್ರೋಲ್ ಸೇವ್ ಆಗುತ್ತೆ, ನಮಗೆ ಪೊಲ್ಯೂಷನ್ಸ್ ಕಡಿಮೆ ಆಗುತ್ತೆ, ಸಾರ್ವಜನಿಕರು ಸ್ವಲ್ಪ ಅನುಕೂಲ ಆಗುತ್ತೆ. ಅದು ಕಾಸ್ಟು ಜಾಸ್ತಿ ಇರ್ಬೋದು, ಅದು ಸ್ವಲ್ಪ ಅನುಕೂಲ ಆಗುತ್ತೆ. ಇರೋ ವಿಚಾರ ಹೇಳಿದ್ವಿ.